ಶ್ರೀ ಸಾರರೂಪ ಗುರುಚರಿತ್ರೆ 8ನೇ ಅಧ್ಯಾಯ. ಶ್ರೀ ಗುರುಭ್ಯೋ ನಮಃ. ನಾಮಧಾರಕನೇ 3 ವರ್ಷಗಳ ನಂತರ ಗೋಕರ್ಣದಿಂದ ಹೊರಟ ಶ್ರೀಪಾದ ಶ್ರೀ ವಲ್ಲಭ ಗುರುಗಳು ಶ್ರೀಶೈಲ ನಿವೃತ್ತಿ ಸಂಗಮಗಳ ಯಾತ್ರೆ ಮುಗಿಸಿಕೊಂಡು ಕುರುವಪುರಕ್ಕೆ ಬಂದರು. ಕುರುವಪುರದಲ್ಲಿ ವೇದಶಾಸ್ತ್ರ ಬಲ್ಲ ಪಂಡಿತ ಬ್ರಾಹ್ಮಣನೊಬ್ಬನಿದ್ದನು. ಆತನಿಗೆ ಅಂಬಿಕೆ ಎಂಬ ಹೆಸರಿನ ಸುಶೀಲೆಯಾದ ಹೆಂಡತಿ ಇದ್ದಳು. ವ್ರತೋಪವಾಸಗಳನ್ನು ಮಾಡಿದ ಮೇಲೆ ಅವರಿಗೆ ಒಂದು ಗಂಡು ಮಗುವು ಬದುಕಿ ಉಳಿಯಿತು. ಆದರೆ ಆ ಮಗನು ವಯಸ್ಸಿಗೆ ಬಂದರೂ ಆತನಿಗೆ ಬುದ್ಧಿ ಬೆಳವಣಿಗೆ ಆಗಲೇ ಇಲ್ಲ. ತಂದೆಯು ಆತನಿಗೆ ಉಪನಯನ ಮಾಡಿ ವೇದಾಭ್ಯಾಸವನ್ನು ಮಾಡಿಸಲು ಪ್ರಯತ್ನಿಸಿದನು. ಆದರೆ ಮಂದಬುದ್ಧಿಯ ಹುಡುಗನಿಗೆ ಮಂತ್ರಗಳು ಹತ್ತಲಿಲ್ಲ. ತಂದೆ ಹೊಡೆದು ಬಡಿದು ಕಲಿಸುವ ಪ್ರಯತ್ನ ಮಾಡತೊಡಗಿದನು. ಮಗನನ್ನು ಅತಿಯಾಗಿ ದಂಡಿಸುವುದನ್ನು ಕಂಡ ಅಂಬಿಕೆಯ ತಾಯಿಗರಳು ವಿಲವಿಲನೆ ಒದ್ದಾಡಿತು. ಅವಳು ಪತಿಗೆ ಕೈ ಮುಗಿದು, ಸ್ವಾಮಿ, ನೀವು ಹೀಗೆ ಹುಡುಗನನ್ನು ಅತಿಯಾಗಿ ದಂಡಿಸಬೇಡಿ. ನಮಗೆ ಇರುವ ಒಬ್ಬನೇ ಮಗ. ಒಂದು ವೇಳೆ ನೀವು ಈತನಿಗೆ ಹಿಂಸೆ ನೀಡುವುದಾದರೆ ನಾನು ನದಿಗೆ ಹಾರಿ ಪ್ರಾಣ ಬಿಡುತ್ತೇನೆ ಎಂದು ಅಳುತ್ತಾ ಹೇಳಿದಳು. ಅಂದಿನಿಂದ ತಂದೆಯು ಮಗನಿಗೆ ವಿದ್ಯೆ ಕಲಿಸುವ ಹವ್ಯಾಸವನ್ನೇ ಬಿಟ್ಟು ಬಿಟ್ಟನು. ಮುಂದೆ ಸ್ವಲ್ಪೇ ದಿನಗಳಲ್ಲಿ ಆ ಬ್ರಾಹ್ಮಣನು ಮೃತ ಹೊಂದಿದನು. ವಿದ್ಯಾಹೀನನಾದ ಮಗ, ವಿಧವೆಯಾದ ತಾಯಿ ಇಬ್ಬರೂ ಬೇರೆ ದಾರಿ ಕಾಣದೆ ಭಿಕ್ಷಾವೃತ್ತಿಯಿಂದ ಜೀವಿಸತೊಡಗಿದರು. ಒಂದೊಂದು ಸಲ ಭಿಕ್ಷೆ ಹೊದ್ದಾಗೆ ಹುಡುಗನಿಗೆ ಜನರು ಹೀನಾಯಮಾನವಾಗಿ ಕಂಡು ಬೈಯುತ್ತಿದ್ದರು. ಹೀಗಾಗಿ ಹುಡುಗನು ಬೇಸತ್ತು ಕೃಷ್ಣಾ ನದಿಯಲ್ಲಿ ಮುಳುಗಿ ಪ್ರಾಣ ಬಿಡುವ ನಿರ್ಧಾರಕ್ಕೆ ಬಂದನು. ಈ ವಿಷಯ ತಿಳಿದ ತಾಯಿ ಅಂಬಿಕೆಯು ಮಗನೊಂದಿಗೆ ತಾನೂ ಕೃಷ್ಣೆಗೆ ಧುಮುಕಿ ಈ ಜಗತ್ತಿನ ಜಂಜಾಟದಿಂದ ಪಾರಾಗುವ ನಿರ್ಧಾರಕ್ಕೆ ಬಂದಳು. ತಾಯಿ ಮಗ ಇಬ್ಬರು ನಡಮಟ್ಟದ ನೀರಿನವರೆಗೆ ಕೃಷ್ಣಾ ನದಿಯಲ್ಲಿ ಪ್ರವೇಶ ಮಾಡಿದರು. ಆದರೆ ಅಲ್ಲಿಗೆ ಸ್ನಾನಾರ್ಥವಾಗಿ ಬಂದಿದ್ದ ಶ್ರೀಪಾದ ಗುರುಗಳು ಅವರನ್ನು ತಡೆದು ನಿಲ್ಲಿಸಿ ಕಾರಣ ಕೇಳಿದರು. ಅಂಬಿಕೆಯು ಗುರುಪಾದಗಳಿಗೆರಗಿ ತನ್ನೆಲ್ಲ ಗೋಳನ್ನು ತೋಡಿಕೊಂಡಳು ಮತ್ತು ಮುಂದಿನ ಜನ್ಮದಲ್ಲಾದರೂ ತನಗೆ ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಗಳಂಥ ವೇದ ವಿದ್ಯಾಪಾರಂಗದ ಸುಶೀಲ ಮಗನು ಜನಿಸುವಂತೆ ಆಶೀರ್ವದಿಸಬೇಕೆಂದು ಕೇಳಿಕೊಂಡಳು. ಭಕ್ತವತ್ಸಲನಾದ ಗುರುನಾಥನಿಗೆ ಅಂಬಿಕೆಯ ಮೇಲೆ ಕನಿಕರ ಉಂಟಾಯಿತು. ಅವಳಿಗೆ ಶನಿವಾರ ಪ್ರದೋಷ ಕಾಲದಲ್ಲಿ ಶಿವನನ್ನು ಪೂಜಿಸಿದರೆ ಮುಂದಿನ ಜನ್ಮದಲ್ಲಿ ನನಗೆ ನನ್ನಂಥ ಮಗನೇ ಜನಿಸುತ್ತಾನೆ ಎಂದು ಆಶೀರ್ವದಿಸಿದರು ಮತ್ತು ಆ ಮಂದಬುದ್ಧಿಯ ಹುಡುಗನ ತಲೆಯ ಮೇಲೆ ತಮ್ಮ ಅಮೃತ ಹಸ್ತವನ್ನಿಟ್ಟರು. ಬಾಲಕನಿಗೆ ಮಿಂಚು ತಾಗದಂತಾಗಿ ಆತನ ಅಜ್ಞಾನ ನಾಶವಾಗಿ ಹೋಯಿತು. ಕ್ಷಣ ಮಾತ್ರದಲ್ಲಿ ಅವನು 3 ವೇದಗಳಲ್ಲಿ ಪಾಂಡಿತ್ಯ ಪಡೆದನು. ಮುಂದೆ ಆತನ ಮದುವೆಯೂ ಆಯಿತು. ಆತನ ಸಂಸಾರವು ಸುಖರೂಪವಾಗಿ ಸಾಗಿತು ಎಂದು ಸಿದ್ಧಮುನಿಯು ನಾಮಧಾರಕನಿಗೆ ಗುರುಮಹಿಮೆಯನ್ನು ತಿಳಿಸಿದನೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 8ನೇ ಅಧ್ಯಾಯವು ಮುಕ್ತಾಯವಾಯಿತು.